ಕಡೆ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಇಡಿನಲ್ಲಿ ದೂರು ದಾಖಲಾಗಿ ಇಸಿಐಆರ್ ದಾಖಲಾಗಲಿ ಈಗಾಗಲೇ ಅವರು ಯಾವುದೇ ಸಂದರ್ಭದಲ್ಲಿ ಮೈಸೂರಿಗೆ ಎಂಟ್ರಿ ಕೊಡಬಹುದು. ಆದರೆ ಇಡಿ ತನಿಖೆಯ ವಿರುದ್ಧವೇ ಕಾನೂನು ಹೋರಾಟ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತಯಾರಿ ಮಾಡ್ಕೊತಾ ಇದ್ದಾರೆ. ಮೂಡಾ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಿ ಇಡಿ ರೇಡ್ ಆಗ್ಬೋದು ಮೈಸೂರಿನಲ್ಲಿ. ಆದರೆ ಇಡಿ ಎಂಟ್ರಿಯ ಲೀಗಲ್ ಫೈಟ್ಗೆ ಸಿದ್ದರಾಮಯ್ಯನವರು ಸಿದ್ಧತೆ ಮಾಡ್ಕೋತಾ ಇದ್ದಾರಂತೆ. ಯಾಕೆ ಅಂದರೆ ಇಡಿ ರಾಜಕೀಯ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದೆ. ಯಾವುದೇ ಹುರುಳಿಲ್ಲ, ಇಡಿ ಅವರು ತನಿಖೆ ಮಾಡ್ತಕ್ಕಂಥ ಕೇಸೇ ಅಲ್ಲ ಇದು. ಹೀಗಂತ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ದರಾಮಯ್ಯನವರು ತಯಾರಿ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಕಾನೂನು ತಂಡದ ಜೊತೆ ಚರ್ಚೆಯನ್ನು ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಇಡಿ ಕೇಸ್ ದಾಖಲು ರಾಜಕೀಯ ಪ್ರೇರಿತ ಅಂತ ಅವರ ಪ್ರಕಾರ ತುಂಬ ಜನ ಈ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಮೂಡಾ ಕೇಸ್ನಲ್ಲಿ ಯಾವುದೇ ಹಣ ವರ್ಗಾವಣೆ ಆಗಿಲ್ಲ, ಮನಿ ಲ್ಯಾಂಡ್ರಿಂಗ್ ಅಂತಕ್ಕಂಥದ್ದೇ ಇಲ್ಲ, ಹಣ ವರ್ಗಾವಣೆನೇ ಆಗಿಲ್ಲ. ಮತ್ತು ಹೆಂಗೆ ಬರ್ತಾರೆ ಇವರು? ಹೀಗಿದ್ದರೂ ಇಡಿ ಕೇಸ್ ದಾಖಲು ಮಾಡಿರೋದು ಕಾನೂನು ಬಾಹಿರ. ಮೇಲಿಂದ ಒತ್ತಡ ತಂದು ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮೂಡಾ ಕೇಸ್ ತನಿಖೆಗೆ ಆದೇಶವಾದ ಒಂದೇ ವಾರದ ಒಳಗೆ ಕೇಸ್ ದಾಖಲು ಅನುಮಾನವನ್ನು ಮೂಡಿಸ್ತಾ ಇದೆ. 3 ದಿವಸದಲ್ಲೇ ಇಡಿ ಅವರು PMLA ಈ ಕೇಸನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಅನುಮಾನಕ್ಕೆ ಕಾರಣವಾಗಿದೆ. ಅಂದರೆ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಇಲ್ಲಿ ಅಟ್ರಾಕ್ಟೇ ಆಗಲ್ಲ ಅಂತ. ಹೆಂಗೆ ಇವರು ಈ ರೀತಿ ಮಾಡ್ಕೊಂಡಿರೋದಕ್ಕೆ ಸಾಧ್ಯ? ಹಾಗಾಗಿ ಮೂಡಾ ಇಡಿ ಅವರು ದಾಖಲು ಮಾಡಿಕೊಂಡಿರ್ತಕ್ಕಂಥ ECIR ಏನಿದೆ ಇದನ್ನು ರದ್ದು ಮಾಡಬೇಕು ಅಂತ ಕೂಡಿ ಕಾನೂನು ಮೊರೆ ಹೋಗೋದಕ್ಕೆ ಸಿದ್ದರಾಮಯ್ಯನವರು ತಯಾರಿ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಇಡಿ ಇಲ್ಲಿ ಬಂದಿರತಕ್ಕಂಥದ್ದೇ ರಾಂಗ್, ಎಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ ಅಂತ ಸುಮಾರು ಜನ ಆರೋಪ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾನೂನು ಮೊರೆ ಹೋಗೋದಕ್ಕೆ ಯಾವ ಥರ ತಯಾರಿ ಆಗಿದೆ ಮುಖ್ಯಮಂತ್ರಿಗಳಿಂದ? ಖಂಡಿತ ಅರವಿಂದ್, ಯಾಕಂದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಲೀಗಲ್ ಫೈಟನ್ನು ಮಾಡಬೇಕು. ಮತ್ತು ಒನ್ಸ್ ಅಗೇನ್ ಇದು ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ಕೇಂದ್ರ ಸರ್ಕಾರ ಇಡಿಯನ್ನು ಬಳಸ್ಕೊಳ್ತಾ ಇದೆ, ಉದ್ದೇಶಪೂರ್ವಕವಾಗಿ ಇಲ್ಲಿನ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇಡಿ ಯಾಕೆ ಪ್ರವೇಶ ಮಾಡಿದೆ? ಅವರಿಗೆ ಈ ಒಂದು ಮೂಡಾ ವಿಚಾರದಲ್ಲಿ ಆದಂಥ ಗೊಂದಲದಲ್ಲಿ, ಹಗರಣದ ಆರೋಪದಲ್ಲಿ ಅಥವಾ ಕೇಸ್ನಲ್ಲಿ ಪ್ರವೇಶ ಮಾಡಲಿಕ್ಕೆ ಅವರಿಗಿದ್ದಂಥ ಅವಕಾಶ ಏನು ಅಂತ ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ಲೀಗಲ್ ಫೈಟನ್ನು ಮಾಡ್ತಾ ಹೋದರೆ, ಮೇಲ್ಮನವಿಯನ್ನು ಸಲ್ಲಿಸಿದರೆ, ಕೋರ್ಟ್ಗೆ ಹೋದರೆ ಇಡಿ ಯಾವ ಕಾರಣಕ್ಕಾಗಿ ಎಂಟ್ರಿ ಕೊಟ್ಟಿದೆ ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗುತ್ತೆ ಕೋರ್ಟ್ಗೆ. ಅದು ನ್ಯಾಯಸಮ್ಮತವಾಗಿದ್ದರೆ ತನಿಖೆ ಮುಂದುವರಿಲಿ ಅನ್ನುವಂಥದ್ದು ಕೋರ್ಟ್ ಹೇಳ್ಬೋದು. ಇಲ್ಲ ಇಡಿ ಬಂದಿದ್ದೇ ತಪ್ಪು ಅನ್ನುವಂಥದ್ದು ಕೋರ್ಟ್ಗೆ ಕನ್ವಿನ್ಸ್ ಆಗುವಂಥ ರೀತಿಯಲ್ಲಿದ್ದರೆ ನೀವು ತನಿಖೆ ಮಾಡಲಿಕ್ಕೆ ಬಂದಿರುವುದೇ ತಪ್ಪು ಅಂತಲೂ ಕೂಡ ಕೋರ್ಟ್ ಹೇಳ್ಬೋದು. ಹಾಗಾಗಿ ಈಗ CM ಪಾಲಿಗೆ ಉಳಿದಿರುವಂಥದ್ದು ಇಡಿಯ ವಿಚಾರದಲ್ಲಿ ಮೇಲ್ಮನವಿಯನ್ನು ಹೋಗುವಂಥದ್ದು ಅಥವಾ ಇಡಿ ತನಿಖೆ ಮಾಡ್ತಾ ಇರುವಂಥ ರೀತಿ ಸರಿ ಇಲ್ಲ ಅಥವಾ ಬರ್ತಾ ಇರುವಂಥದ್ದೇ ತಪ್ಪು ಅನ್ನುವಂಥದ್ದನ್ನ ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಕಡೆಯಿಂದ ಈಗ ಇಡಿ ಸಂಬಂಧಪಟ್ಟಂತೆ ಅಥವಾ ಇಡಿ ಎಂಟ್ರಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ ಸುಖೇಶ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆನಲ್ಲಿ. ಸೊ ಇದು ನೋಡೋಣ ಕಾನೂನು ಹೋರಾಟಗಳು ಯಾವ ರೀತಿ ಆಗುತ್ತೆ, ಎಲ್ಲೆಲ್ಲಿಗೆ ಮೇಲ್ಮನವಿ ಸಲ್ಲಿಸ್ತಾರೆ ಅಂತಂದ್ಬಿಟ್ಟು.